ಭಾರತ ಪಾಕಿಸ್ತಾನ ನಡುವೆ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಪಾಕಿಸ್ತಾನಿ ನಾಯಕರು ಸುಮ್ಮನೆ ಬುರುಡೆ ಬಿಡ್ತಾ ಇದ್ದಾರೆ, ನಮ್ಮ ಹತ್ರ ಅದಿದೆ ಇದಿದೆ ಅಂತ. ಪಾಕಿಸ್ತಾನನ ಹೊಡೆದಾಕೋದಕ್ಕೆ ನಮ್ಮ ಹತ್ರ ಇರೋ ಅಸ್ತ್ರಗಳೇನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತೇ ಇಲ್ವಾ ಅಂತ. ತುಂಬ ಏನು ಬೇಡ, ಎರಡೇ ಎರಡು ಅಸ್ತ್ರಗಳು ಸಾಕು ನಮಗೆ. ಆ ಎರಡು ಅಸ್ತ್ರ ಪಾಕಿಸ್ತಾನವನ್ನು 2 ದಿವಸದಲ್ಲಿ ಸರ್ವನಾಶ ಮಾಡಿಬಿಡುತ್ತೆ. ಯಾವುದದು ಅಂತಂದರೆ, ಒಂದು ರಫೇಲ್ ಫೈಟರ್ ಜೆಟ್, ನಿಮ್ಮ ಎಡಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ರಫೇಲ್ ಫೈಟರ್ ಜೆಟ್. ಮತ್ತೊಂದು INS ವಿಕ್ರಾಂತ್. ಈಗಾಗಲೇ INS ವಿಕ್ರಾಂತನ್ನು ಕಾರವಾರದಿಂದ ಮೂವ್ ಮಾಡಿದ್ದಾರೆ ಪಾಕಿಸ್ತಾನದ ಕಡೆಗೆ. ಇಷ್ಟಕ್ಕೂ ಇದರ ಕಾರ್ಯಕ್ಷಮತೆ ಹೇಗಿರುತ್ತೆ, ಹೇಗೆ ಬೇಟೆಯಾಡಬಹುದು, ಇದರ ತಾಕತ್ತೇನು, ಇದರ ಸಾಧನೆ ಏನು, ಇದರ ಬಗ್ಗೆ ರಕ್ಷಣಾ ವಲಯದ ವಿಶ್ಲೇಷಕರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಎಳೆಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಭಾರತ ಏನು ಮಾಡ್ತು ಅಂದರೆ 2020ರಲ್ಲಿ ರೆಫೇಲ್ಸ್ನ 36 ರೆಫೇಲ್ಸ್ನ ಖರೀದಿ ಮಾಡೋಕ್ಕೆ ಮುಂದೆ ಬಂತು. ಸೊ 36 ರೆಫೇಲ್ ಡೆಲಿವರಿ ಆಗಿದೆ ನಮಗೆ. ಈಗ ಎಷ್ಟು ಶಕ್ತಿಯುತವಾಗಿದೆ ಅಂದರೆ, ಅದು 4.5 ಜನ್ರೇಷನ್ ತಲೆಮಾರಿಂದು, ಹತ್ತತ್ರ 5ನೇ ಜನ್ರೇಷನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದರಲ್ಲಿ ಇರುವಂಥ 2 ಪ್ರಮುಖ ಮಿಸೈಲ್ಸು, ಒಂದು ಮೆಟಿಯಾರ್ ಅಂತ ಒಂದಿದೆ, ಒಂದು ಸ್ಕ್ಯಾಲ್ಪ್ ಅಂತ ಒಂದಿದೆ. ಈ ಮೆಟಿಯಾರ್ ಮಿಸೈಲ್ಸ್ ಬಂದು ಏರ್ ಟು ಏರ್ ಮಿಸೈಲ್ಸು. ಅಂದರೆ 150 ಕಿಲೋಮೀಟ್ರ್ ದೂರದಲ್ಲಿ, ಅಂದರೆ ನಮ್ಮ ಬಾರ್ಡ್ರಲ್ಲೇ ಇದ್ಕೊಂಡು 150 ಕಿಲೋಮೀಟ್ರ್ ದೂರದಲ್ಲಿ ನಾವು ಏರ್ ಟು ಏರ್ ಅಟ್ಯಾಕ್ ಮಾಡ್ಬೋದು. ಒಂದು ಏರೋಪ್ಲೇನ್ನೇ ಹೊಡೆದುಡಿಸ್ಬೋದು, ಇಲ್ಲ ಡ್ರೋನ್ನ ಹೊಡೆದುಡಿಸ್ಬೋದು. ಅಷ್ಟು ಶಕ್ತಿಯುತವಾದ ಮಿಸೈಲ್. ಇನ್ನೊಂದು ಬಂದು ಸ್ಕ್ಯಾಲ್ಪ್ ಅಂತ ಒಂದು ಮಿಸೈಲ್ ಇದೆ. ಈ ಸ್ಕ್ಯಾಲ್ಪ್ ಮಿಸೈಲ್ ಏನಪ್ಪ ಅಂದರೆ, ಏರ್ ಟು ಗ್ರೌಂಡ್ ಮಿಸೈಲ್ಸ್, ಅಂದರೆ ಟ್ಯಾಂಕರ್ಸು, ಕೆಲವು ಬಂಕರ್ಸು, ಅದನ್ನೆಲ್ಲ ಉಡಾಯಿಸೋಕ್ಕೆ ಯೂಸ್ ಮಾಡ್ಬೋದು. ಅದು ಎಷ್ಟು ದೂರದಿಂದ ಹೊಡಿಬೋದು ಅಂದರೆ 500 ಕಿಲೋಮೀಟ್ರ್ ದೂರದಿಂದ ಟಾರ್ಗೆಟ್ ಮಾಡಿ ಹೊಡಿಬೋದು. ಸೊ ಇದೆಲ್ಲ ನಮಗೆ ಆವಾಗ 2019ರಲ್ಲಿ ಇದ್ದಿದ್ದ ಬಾಲಾಕೋಟ್ ಅಟ್ಯಾಕಲ್ಲಿ ಈ ಒಂದು ಶಕ್ತಿ ನಮಗಿರಲಿಲ್ಲ. ಇದು ರಫೇಲ್ ತೊಗೊಂಡಿರೋದು ಅತೀ ಶಕ್ತಿ ವೃದ್ಧಿಸಿದೆ.